ಬೆಂಗಳೂರಿನಲ್ಲಿ ಆಪರೇಷನ್ ಕೆಲ್ಲರ್ ಮುಂದುವರೆದಿದೆ. ಉಗ್ರರ ರುಂಡವನ್ನ ಚೆಂಡಾಡ್ತಾ ಇರುವ ಭಾರತೀಯ ಸೇನೆ ಇವತ್ತು 3 ಉಗ್ರರ ಸಂಹಾರ ಮಾಡಿದೆ ಸೇನೆ. 14 ಉಗ್ರರ ಹಿಟ್ ಲಿಸ್ಟ್ ನಲ್ಲಿ ಇದುವರೆಗೂ 6 ಉಗ್ರರು ಮಟಾಶ್ ಆಗಿದ್ದಾರೆ. 16 ಜನ ಮೋಸ್ಟ್ ವಾಂಟೆಡ್ ಇದ್ರು, 14 ಜನ ಮೋಸ್ಟ್ ವಾಂಟೆಡ್ ಇದ್ರು. ಅದರಲ್ಲಿ 6 ಜನ ಹತ್ಯೆಯಾಗಿದ್ದಾರೆ. ಜೈಷ್ ಎ ಮೊಹಮ್ಮದ್ನ 3 ಉಗ್ರರ ಎನ್ಕೌಂಟರ್ ಆಗಿದೆ. ಆಸಿಫ್ ಮೊಹಮ್ಮದ್ ಶೇಖ್ ಆಮೀರ್ ನಾಜೀರ್ ವಾನ್ ಹತ್ಯೆಯಾದವ. ಯಾವರ್ ಅಹಮದ್ ಭಟ್ ನನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಇನ್ನು ಜಮ್ಮು ಕಾಶ್ಮೀರದಿಂದಲೇ ನಮ್ಮ ಪ್ರತಿನಿಧಿ ಜಗದೀಶ್ ಲೈವ್ ನಲ್ಲಿ ಕನೆಕ್ಟ್ ಆಗ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಜಗದೀಶ್, ಇವತ್ತು ನಡೆದಿರುವಂತಹ ಎನ್ಕೌಂಟರ್ ನಲ್ಲಿ ಹತ್ಯೆಯಾಗಿದ್ದಾರಲ್ಲ 3, ಸೊ ಅವರ ಬ್ಯಾಕ್ ಗ್ರೌಂಡ್ಸ್ ಏನೇನು, ಅವರ ಹಿಂದಿನ ಯಾವೆಲ್ಲ ಕೃತ್ಯದಲ್ಲಿ ಭಾಗಿಯಾಗಿದ್ರು, ಎಲ್ಲಾಯ್ತು ಈ ಕಾರ್ಯಾಚರಣೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಜಗದೀಶ್. ಸಭಾ ನಿಮಗೆ ಇಲ್ಲಿ ಹಿಂದ್ಗಡೆ ಏನಂದ್ರೆ ಸೌಂಡ್ ಕೇಳಿಸ್ತಾ ಇರಬಹುದು. ಫೈರಿಂಗ್ ಇದು ಕಂಟಿನ್ಯೂಸ್ ಆಗಿ ಫೈರಿಂಗ್ ಆಗ್ತಾ ಇದೆ. ಕಂಟಿನ್ಯೂಸ್ ಆಗಿ ಫೈರಿಂಗ್ ಆಗುವಂತಹ ಜಾಗ ಇದು. ಯಾಕಂದ್ರೆ ಬೆಳಗ್ಗೆ ಸಹಿತ ಆಪರೇಷನ್ ಕೆಲ್ಲರ್ ನಡೀತಾ ಇರುವಂತದ್ದು. ಈಗ 3 ಜನ ಉಗ್ರರನ್ನ ಏನಂದ್ರೆ ಮಟ್ಟ ಹಾಕುವಂತಹ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ನಿಮ್ಗೆ ಸೌಂಡ್ ಕೇಳಿಸ್ತಿರ್ಬೋದು. ಸೌಂಡ್ ನಿಮ್ಗೆ ಇಲ್ಲಿ ನೋಡಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತಂದ್ರೆ ಬೆಳಗ್ಗೆಯಿಂದನೂ ಸಹಿತ ಇದೇ ರೀತಿಯಾದಂತಹ ವಾತಾವರಣ. ಒಟ್ಟು 6 ಉಗ್ರರನ್ನ ಏನಂದ್ರೆ ಹೊಡೆದಾಕುವಂತಹ ಕೆಲಸವನ್ನ ಮಾಡಲಾಗಿದೆ. ನಮ್ಮ ಕ್ಯಾಮ್ರಾ ಪರ್ಸನ್ಗೆ ಏನಂದ್ರೆ ಇಲ್ಲಿ ಮುಂದೆ ಬಂದು ವಿಜುವಲ್ಸ್ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಇಲ್ಲಿ ನಡೆದಿರುವಂತಹ ಘಟನೆ ಇದೆ ಅಲ್ಲ, ಎಂಥವರಿಗೂ ಸಹಿತ ಆತಂಕ ಪಡುವಂತಹ ವಾತಾವರಣ. ಕಾರಣ ಏನು ಅಂತಂದ್ರೆ ಒಟ್ಟು 3 ಜನರನ್ನ ಏನಂದ್ರೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಈಗ ಇವರು ನೇರವಾಗಿ ಏನಂದ್ರೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಜೊತೆಗೆ ನಿರಂತರವಂತಹ ಏನಂದ್ರೆ ಟಚ್ ಅಲ್ಲಿ ಇದ್ರು. ಮತ್ತೆ ಅದರ ಜೊತೆಗೆ ಈಗಲೂ ಸಹಿತ ಇವರು ಏನಂದ್ರೆ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ನಿಮ್ಗೆ ಇಲ್ಲಿ ವಿಜುವಲ್ಸ್ ಅಲ್ಲಿ ತೋರಿಸುವಂತಹ ಕೆಲಸವನ್ನ ಮಾಡ್ತೀನಿ, ಇಲ್ಲಿ ಆಪರೇಷನ್ ಯಾವ ರೀತಿಯಾಗಿ ನಡೀತಿದೆ ಅಂತ. ಯಾಕಂದ್ರೆ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಬೆಳಗ್ಗೆ 5 ಗಂಟೆಯಿಂದ ನಡೆದಿರ್ತಕ್ಕಂತಹ ಆಪರೇಷನ್. ಈ ಆಪರೇಷನ್ ನಲ್ಲಿ ಒಟ್ಟು 6 ಉಗ್ರರನ್ನ ಈಗಾಗಲೇ ಹೊಡೆದುರುಳಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಈ ಬೆಟ್ಟ ಗುಡ್ಡಗಳು ಏನು ಕಾಣಿಸ್ತಿದಾವಲ್ಲ ನಿಮ್ಗೆ, ಇದೇ ಬೆಟ್ಟ ಗುಡ್ಡಗಳಲ್ಲಿ ಈಗ ಆಪರೇಷನ್ ನಡೀತಾ ಇರುವಂತದ್ದು. ಈ ಆಪರೇಷನ್ಗೆ ಬಹಳಷ್ಟು ಏನದು CRPF 110 CRPF ಬೆಟಾಲಿಯನ್ ಏನಿದೆ ಆ ಬೆಟಾಲಿಯನ್ ಅನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಆ ಬೆಟಾಲಿಯನ್ ಯೂಸ್ ಮಾಡ್ಕೊಂಡಿರುವಂತಹ ಕಾರಣಕ್ಕಾಗಿ ಈಗ ಈ ಒಂದು ಪ್ರದೇಶದಲ್ಲಿರುವಂತಹ ಒಟ್ಟು 3 ಜನರನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಟ್ಟು 14 ಜನ ಟೆರರಿಸ್ಟ್ಗಳ ಹಿಟ್ ಲಿಸ್ಟ್ ಅನ್ನ ಮಾಡಲಾಗಿದೆ. ಆ 14 ಜನರಲ್ಲಿ ಒಟ್ಟು 6 ಜನ ಈಗಾಗಲೇ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಉಳಿದಿರ್ತಕ್ಕಂತಹ 8 ಜನ ಏನಿದ್ದಾರೆ ಅವ್ರನ್ನ ಸಹಿತ ಹತ್ಯೆ ಮಾಡೋದಕ್ಕೆ ಈಗ ಎಲ್ಲ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು, ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಕಳೆದ 48 ಗಂಟೆಗಳಿಂದ ಈ ಆಪರೇಷನ್ ನಡೀತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಈ ಏನಂದ್ರೆ ಟೆರರಿಸ್ಟ್ಗಳು ಅಂದ್ರೆ ಈ ಭಾಗದಲ್ಲಿ ಸ್ಪೆಷಲಿ ಏನಂದ್ರೆ ಬಾರಾಮುಲ್ಲಾ ಆಗಿರ್ಬೋದು ಅಥವಾ ಏನಂದ್ರೆ ಈ ಭಾಗದ ಏನಂದ್ರೆ ಪೆಹಲ್ಗಾಮ್ ಆಗಿರ್ಬೋದು, ಈ ಭಾಗದಲ್ಲಿರುವಂತಹ ಅತಿ ಹೆಚ್ಚು ಜನ ಏನಂದ್ರೆ ಟೆರರಿಸ್ಟ್ಗಳು ಸಪೋರ್ಟ್ ಅನ್ನ ಕೊಡ್ತಾ ಇದ್ರು ಅಂತ. ಈಗ ಸದ್ಯ ಇರುವಂತಹ ಜಾಗ ಟ್ರಾಲ್. ಈ ಟ್ರಾಲ್ ನಲ್ಲಿ ಬೆಳಗ್ಗೆಯಿಂದ ಆಪರೇಷನ್ ನಡೀತಾ ಇದೆ. ಈ ಆಪರೇಷನ್ ನಲ್ಲಿ ಏನಂದ್ರೆ ಒಟ್ಟು 3 ಜನ ಟೆರರಿಸ್ಟ್ಗಳನ್ನ ಹೊಡೆಯಲಾಗಿದೆ. ಒಂದು ಜೈಷ್ ಎ ಮೊಹಮ್ಮದ್ನ ಜೊತೆ ಸಂಘಟನೆಯಲ್ಲಿರುವಂತವರು, ಅದರಲ್ಲಿ ಪ್ರಮುಖವಾಗಿರುವಂತಹ ಏನಂದ್ರೆ ಆಸಿಫ್ ಅಹಮದ್ ಶೇಖ್. ಈ ಆಸಿಫ್ ಅಹಮದ್ ಶೇಖ್ ಏನಂದ್ರೆ ನೇರವಾಗಿ ಕಮಾಂಡರ್ಗಳ ಜೊತೆ ಲಿಂಕ್ ಅಲ್ಲಿ ಇದ್ದ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಏನಂದ್ರೆ ಆಮೀರ್ ನಾಜೀರ್ ನಾನಿ ಇವನು ಸಹಿತ ಅಂದ್ರೆ ಇತ್ತೀಚೆಗೆ 2023-24 ಸಂದರ್ಭದಲ್ಲಿ ಈ ಒಂದು ಉಗ್ರರ ಚಟುವಟಿಕೆ ಸಂಘಟನೆಯಲ್ಲಿ ಸೇರ್ಕೊಂಡಿದ್ದ. ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ ಅಲ್ಲ ಆ ಮಿಲಿಟರಿ ಕ್ಯಾಂಪ್ಗಳು ಅಂದ್ರೆ ಮಿಲಿಟರಿ ವೆಹಿಕಲ್ಸ್ಗಳು, ಆ ಮಿಲಿಟರಿ ವೆಹಿಕಲ್ಸ್ಗಳಲ್ಲೇ ಏನಂತಂದ್ರೆ ಬೆಳಗ್ಗೆ ಬಂದು ಆಪರೇಷನ್ ಶುರು ಮಾಡಿದ್ರು. ಈಗ ನಾವು ಬೆಳಗ್ಗೆ ಎಷ್ಟು ಗಂಟೆಗೆ ಒಂದು 8 ಗಂಟೆ ಸುಮಾರಿಗೆ ಬಂದಿದ್ವಿ. ಅಲ್ಲಿಂದ ಇಲ್ಲಿಯವರೆಗೂ ಸಹಿತ ನಿರಂತರವಾದಂತಹ ಫೈರಿಂಗ್ ಅನ್ನ ಮಾಡಲಾಗ್ತಿದೆ. ಈ ಉಗ್ರರು ಏನಿದ್ದಾರೆ ಈಗ ಸದ್ಯ ಇಲ್ಲಿರುವಂತಹ ಟ್ರಾಯಲ್ ಇರುವಂತವರು, ಇವರು ನೇರವಾಗಿ ಏನಂತಂದ್ರೆ ಇನ್ಫಾರ್ಮೇಶನ್ ನ ಸಪ್ಲೈ ಮಾಡುವಂತವರು. ಅದರ ಜೊತೆಗೆ ಏನಂದ್ರೆ ಹಣವನ್ನ ಬೇರೆ ಕಡೆಯಿಂದ ಏನೋ ತೆಗೆದುಕೊಂಡು ಬಂದು ಇವರಿಗೆ ಏನಂದ್ರೆ ಸಹಾಯವನ್ನು ಮಾಡುವಂತರು, ಉಗ್ರರಿಗೆ ಕೊಡುವಂತಹ ಕೆಲಸವನ್ನ ಮಾಡುವರು. ಅದರ ಜೊತೆಗೆ ನೇರವಾಗಿ ಏನಂದ್ರೆ ಉಗ್ರರ ಕಮಾಂಡರ್ ಯಾರಿರ್ತಾರೆ ಅವ್ರ ಜೊತೆ ಸಂಪರ್ಕ ಇಟ್ಕೊಳ್ಳೋರು. ಅದರ ಜೊತೆಗೆ ಈ ಹಳ್ಳಿ ಏನಿದೆ ಟ್ರಾಲ್ ಅನ್ನುವಂತಹ ಹಳ್ಳಿ, ಈ ಹಳ್ಳಿಯಲ್ಲಿರುವಂತಹ ಜನರಿಗೆ ಅದರಲ್ಲೂ ಸ್ಪೆಷಲಿ ಯುವಕರನ್ನ ತಲೆ ಕೆಡಿಸಿ ಅವರನ್ನ ಉಗ್ರ ಸಂಘಟನೆಯ ಒಳಗಡೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.